ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದು ಹೇಳಿ ಭಾವಿಸ್ತೀನಿ. ಇವತ್ತು ಈ ಅಡಿಕೆ ಗಿಡದಲ್ಲಿ ಅಗಸೆ ಸೊಪ್ಪಿನ ಮಹತ್ವವನ್ನು ತಿಳ್ಕೊಳ್ಳೋಣ. ಈ ಅಗಸೆ ಸೊಪ್ಪನ್ನು ಈ ಟಗರು ಸಾಕಾಣಿಕೆ, ಈ ಕೋಳಿ ಸಾಕಾಣಿಕೆ, ಹಾಗೆ ಡೈರಿ ಫಾರ್ಮಿಂಗ್ ಇವೆಲ್ಲದಕ್ಕೂ ಕೂಡ ಬಳಸ್ಬೋದು. ಹಾಗೆ ಈ ಅಗಸೆ ಸೊಪ್ಪನ್ನು ಬಳಸೋದ್ರಿಂದ ನಾವು ಟಗರು ಅಥವಾ ಕೋಳಿಗಳಿಗೆ ಹಾಕುವಂತಹ ಫೀಡ್ನ ಖರ್ಚು ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ. ಅಗಸೆ ಗಿಡನ ಯಾವ ರೀತಿ ಹಾಕಬೇಕು ಈ ಒಂದು ಅಡಿಕೆ ಗಿಡದಲ್ಲಿ ಅಂತಂದೇಳಿ ನೋಡೋಣ ಬನ್ನಿ. ಇದು 4 ವರ್ಷದ ಅಡಿಕೆ ಗಿಡ. ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಈ ಸೆಡೆ ಸೊಪ್ಪನ್ನು ಹಾಕಿದ್ದೀವಿ. 1 ಎಕರೆಯಲ್ಲಿ ಇರೋದಿದು. ಈ ಸೆಡೆ ಸೊಪ್ಪು ಬಂದ್ಬಿಟ್ಟು ಈ ಅಡಿಕೆ ಗಿಡದ ಸೆಂಟ್ರ್ ಏನಿರುತ್ತಲ್ವ ಹತ್ತತ್ರ 7 ಅಡಿ ಬಿಡಬೇಕಾಗುತ್ತೆ ಒಂದು ಅಡಿಕೆ ಗಿಡಕ್ಕೆ, 6.5 7 ಅಡಿ. ಈ ಅಡಿಕೆ ಗಿಡದ ಸೆಂಟ್ರಲ್ಲಿ ಈ ಖಾಲಿ ಜಾಗ ಇರುತ್ತೆ. ಅದನ್ನು ನಾವು ಈ ರೀತಿ ಬಳಸ್ಕೊಳೋದ್ರಿಂದ ಒಂದು ಸಮಗ್ರ ಕೃಷಿ ಮಾಡ್ದಂಗೂ ಆಗುತ್ತೆ. ಆಗ ಈ ಟಗರು ಸಾಕಾಣಿಕೆ, ಹಾಗೆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಡೈರಿ ಫಾರ್ಮಿಂಗ್, ಇದರಲ್ಲಿ ಈ ಅಗಸೆ ಸೊಪ್ಪಲ್ಲಿ ಹೆಚ್ಚಿನ ವಿಟಮಿನ್ಸ್ ಇರೋದರಿಂದ ಅದು ಕೋಳಿಗಳಾಗಲಿ ಅಥವಾ ಟಗರು ಅಥವಾ ಕುರಿಗಳಾಗಲಿ ಭಾಳ ಪ್ರೀತಿಯಿಂದ ತಿಂತವೆ. ಆಗ ಗ್ರೋತ್ ಆಗೋದು ಕೂಡ ಇದು ಕಾರಣ ಆಗುತ್ತೆ. ಇವತ್ತಿನ ಒಂದು ರೈತರು ಏನಕ್ಕೆ ಲಾಸ್ ಆಗ್ತಾ ಇದ್ದಾರೆ ಅಂದರೆ ಸಮಗ್ರ ಕೃಷಿ ಮಾಡದೇ ಇರೋದಕ್ಕೆ ಕಾರಣ. ಇದರಲ್ಲಿ ನಾವು ಎಲೆ ಬಳ್ಳಿ ಕೂಡ ಹಾಕ್ಕೊಂಡಿದ್ದೇವೆ ಒಂದು ಸೈಡಲ್ಲಿ. ಹಾಗೆ ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ದೇವೆ ಈ ಅಡಿಕೆ ಗಿಡದ ಪಕ್ಕದಲ್ಲೇ. ಅದನ್ನು ತೋರಿಸ್ತಾ ಹೋಗ್ತೀನಿ ನಾನು. ಈ ಅಡಿಕೆ ಗಿಡದಲ್ಲಿ 2 ಗಿಡದ ಸೆಂಟ್ರಲ್ಲಿ ನಾವು 3 ಅಥವಾ 4 ಗಿಡ ಅಗಸೆ ಗಿಡವನ್ನು ಹಾಕಿದ್ದೀವಿ. ಇದನ್ನು ನೋಡ್ತಾ ಇದ್ದೀರಾ ನೀವು. ಇವು ಗಳ ಬಂದುಬಿಟ್ಟು ಅತಿ ಉದ್ದವಾಗಿ 20 ಅಡಿವರೆಗೂ ಹೋಗ್ತವೆ. ಇದನ್ನು ಗಳಗಳನ್ನು ಮಾರಾಟ ಮಾಡ್ಬೋದು ಈ ಟೊಮೊಟೊ ಸಸಿಗಳಿಗೆ, ಅವಕ್ಕೆ ನೆಡಲಿಕ್ಕೆ. ಹಾಗೆ ಈ ಸೊಪ್ಪಿನಿಂದ ಈ ಟಗರಿಗೆ ಅದಕ್ಕೆ ಕೂಡ ಒಳ್ಳೆ ಹೆಲ್ದಿ ಬೆನಿಫಿಟ್ಸ್ ಇದೆ. ಅಷ್ಟೇ ಅಲ್ಲದೆ ಈ ಅಡಿಕೆ ಗಿಡಗಳಿಗೆ ಬಹುಮುಖ್ಯವಾಗಿ ಹಸಿರೆಲೆ ಗೊಬ್ಬರ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇದನ್ನು ಅಗಸೆ ಎಲೆಯನ್ನು ನಾವು ಕಡಿದೇ ಬಿಟ್ಟರೆ ಆ ಎಲೆ ಹಣ್ಣಾಗಿ ಅಥವಾ ಕಂದು ಬಣ್ಣಕ್ಕೆ ತಿರುಗಿ ಹಾಗೆ ಕೆಳಗಡೆ ಬೀಳೋದ್ರಿಂದ ಅದು ಹಸಿರೆಲೆ ಗೊಬ್ಬರವಾಗಿ ಕೂಡ ಕನ್ವರ್ಟ್ ಆಗುತ್ತೆ. ಈ ಸಾವಯವ ಗೊಬ್ಬರ ಏನು ಹಾಕ್ತೀವಲ್ವ, ಅದು ಅಡಿಕೆ ಗಿಡಗಳಿಗೆ ಹಾಕೋದನ್ನು ಕೂಡ ತಪ್ಪುತ್ತೆ. ನಾವಿಲ್ಲಿ ಹಾಕಿರೋದು ಈ ಒಂದು 6 ರಿಂದ 6.5 ಅಡಿ ಅಗಲದಲ್ಲಿ ನಾವು ಈ ಒಂದು ಅಡಿಕೆ ಗಿಡನ ನಾಟಿ ಮಾಡಿದ್ದೇವೆ. ಮೊದಲನೇದಾಗಿ 6 ಅಥವಾ 6.5 ಅಡಿ ಗ್ಯಾಪನ್ನು ಬಿಟ್ಬಿಟ್ಟು ಟ್ರಂಚನ್ನು ಹೊಡೆಸಿ ಆ ಟ್ರಂಚ್ನ ಒಳಗಡೆ ಹಾಕಿದ್ದೇವೆ. ಕಾರಣ ಏನಕ್ಕಂದರೆ ಅಡಿಕೆ ಗಿಡ ದೊಡ್ಡದಾಗ್ತಾ ಆಗ್ತಾ ಆಗ್ತಾ 5 ವರ್ಷಕ್ಕೆ ಒಂದು ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆದಾಗ ಸುಮಾರು 30 ಅಥವಾ 40 ವರ್ಷದವರೆಗೂ ಫಲ ಕೊಟ್ಕೊಳ್ತಾ ಹೋಗುತ್ತೆ. ಹಾಗೆ ಹೈಟ್ ಆಗ್ತಾ ಆಗ್ತಾ ಆ ಅಡಿಕೆ ಗಿಡಗಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತಂದೇಳಿ 2 ಅಡಿ ನಾವು ಟ್ರೆಂಚನ್ನು ಹೊಡೆಸಿದ್ದೇವೆ JCPಯಲ್ಲಿ. ಅದರ ಕೆಳಗಡೆನೇ ಹಾಕಿದ್ದೀವಿ. ಆದ್ದರಿಂದ ಗಿಡಗಳು ಅಷ್ಟೊಂದು ಬೆಳವಣಿಗೆ ಕಾಣ್ತಾ ಇಲ್ಲ. ಈ ಹಸಿರು ನೀವೇನು ನೋಡ್ತಾ ಇದ್ದೀರಲ್ವ, ಈ ಹಸಿರೆಲೆ ಅಥವಾ ಹಸಿರು ಸೊಪ್ಪು ಅಥವಾ ಏನು ಎಲೆ ಇವೇನಿದಾವಲ್ವ, ಅವನ್ನು ನಾವು ಹತ್ತತ್ರ ಒಂದು 5 ವರ್ಷ ಆಗೋವರೆಗೂ ನಾವು ಹಾಗೇ ಬಿಟ್ಟಿರ್ತೇವೆ. ಕಾರಣ ಅದು ಹಸಿರೆಲೆ ಗೊಬ್ಬರದಿಂದನೇ ಅವು ಗ್ರೋತ್ ಆಗೋಕ್ಕೆ ಮುಂದೆ ಒಂದು ಕಾರಣ ಆಗುತ್ತೆ. ಹಾಗೆ ಈ ಮುಂದಿನ ದಿನದಲ್ಲಿ ಈ ಅಡಿಕೆಗೂ ಎಷ್ಟು ಸ್ಥಾನಮಾನ ಇರುತ್ತೆ ಗೊತ್ತಿಲ್ಲ. ಅಡಿಕೆ ರೇಟು ಏರ್ಬೋದು ಅಥವಾ ಇಳಿಬೋದು. ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರು ಕೂಡ ಅಡಿಕೆ ಅಂತಂದೇಳಿ ಅಡಿಕೆ ಗಿಡಗಳನ್ನೇ ನೆಡ್ತಾ ಇದ್ದಾರೆ. ಮೊನ್ನೆ ಶಿವಮೊಗ್ಗದಲ್ಲಿ 1 ವರ್ಷದಲ್ಲಿ 1 ಕೋಟಿ ಈಗಿನ ಹೆಚ್ಚು ಗಿಡಗಳನ್ನು ಈ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಈ ಥರ ನೋಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಅಡಿಕೆ ಕೂಡ ಅಂಥ ವ್ಯಾಲ್ಯೂ ಇರಲ್ಲ ಅನಿಸುತ್ತೆ. ಆದ್ದರಿಂದ ರೈತರು ಈ ಥರ ಯಾವುದಾದ್ರೂ ಒಂದು ಸಮಗ್ರ ಕೃಷಿನ ಮಾಡ್ಕೊಳ್ತಾ ಇದ್ದರೆ ಇದು ಬೇರೆ ಈ ಟಗರು ಸಾಕಾಣಿಕೆಗೆ, ಈ ಕೋಳಿ ಸಾಕಾಣಿಕೆ ನಾವೇ ಮಾಡೋದು ಬೇಕಾಗಿಲ್ಲ. ಬೇರೆ ಯಾರು ಮಾಡಿದರೂ ಕೂಡ ಅವ್ರಿಗೆ ಕೊಟ್ಟರೆ ಇದು ಬಂದುಬಿಟ್ಟು ಒಂದು ಲೈನ್ ಬಂದುಬಿಟ್ಟು ನಾವು 3,000 ಹಂಗೆ ಕೊಡ್ತಾಯಿದ್ದೀವಿ ಬೇರೆಯವ್ರಿಗೆ. ನಾವು ಸಾಕ್ತಾ ಇಲ್ಲ. ಇದನ್ನು ನೋಡ್ತಾ ಖುಷಿ ಆಗುತ್ತೆ. ಕೇವಲ 1-1.5 ಇಂಚು ನೀರಿದ್ದರೆ ಸಾಕು, ಆರಾಮಾಗಿ ಈ ಬೆಳೆನ ಮಾಡ್ಕೊ